ಜೈ ಶ್ರೀರಾಮ್. ಮಂತ್ರಾಲಯ ಪ್ರಭುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವರ ಒಂದು ಚರಿತ್ರೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರನ್ನು ಹೇಳಿ. ನನ್ನ ಹೆಸರು ಗೋಪಾಲ್ ದೇಸಾಯಿ. ಈಗ PUC ಸೆಕೆಂಡ್ ಇಯರ್ ಮುಗಿದಿದೆ. ಇನ್ನು ನೆಕ್ಸ್ಟ್ ತಾವು ಎಲ್ಲಿ ಹೋಗ್ಬೇಕು ಅಂತ? ಇಂಜಿನಿಯರಿಂಗ್ ಬೆಸ್ಟ್. ಬೇಗ ಸೆಟ್ಲ್ ಆಗ್ಬೋದು ಅಲ್ವಾ ಅಂತ ಒಂದು ಇದು ಒಳ್ಳೆಯದು. ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕೆಂದರೆ ಈಗಿನ ಕಾಲದಲ್ಲಿ ಇದ್ದ ಹುಡುಗರು ಬರಬೇಕು, ಆವಾಗ ಅವ್ರಿಗೂ ಪ್ರೇರಣೆ ಆಗುತ್ತೆ ಅಲ್ವಾ? ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಒಂದು ಇದರಿಂದ? ಇಲ್ಲ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ಪಾರ್ಟಿಸಿಪೇಷನ್ ಮಾಡ್ಲಿಕ್ಕೆ ಇಲ್ಲ, ಪಾರ್ಟಿಸಿಪೇಟ್ ಮಾಡಿದ್ರೆ ಏನೋ ಕಲೀಲಿಕ್ಕೆ ಸಿಗ್ತದೆ. ಏನು ನಮ್ದು ಲಾಸ್ ಅಂತ ಇಲ್ಲ, ಏನೋ ಕಲೀಲಿಕ್ಕೆ ಸಿಗ್ತದೆ. ಈ ಸಂದೇಶವನ್ನು ನೀವು ನಿಮ್ಮ ಇವ್ರಿಗೆಲ್ಲ ಯುವ ಪೀಳಿಗೆಗೆ ಕೊಡ್ತಾ ಇದ್ದೀವಿ. ಈಗ ನಾನು ಪ್ರಶ್ನೆಗಳನ್ನು ಕೇಳಬಹುದಾ? ಮೊದಲನೇ ಪ್ರಶ್ನೆ, ವೆಂಕಟನಾಥನು ತಮ್ಮ ಅಣ್ಣಂದಿರಾದ ಗುರುರಾಜರಿಂದ ಹೊರಟು ಎಲ್ಲಿಗೆ ಅಧ್ಯಯನಕ್ಕೆ ಬಂದು ನೆಲೆಸಿದರು? ವೆಂಕಟನಾಥರು ತಮ್ಮ ಅಣ್ಣಂದಿರಾದ ಗುರುರಾಜರಿಂದ ಬಿಟ್ಟು ಎಲ್ಲಿಗೆ ತಮ್ಮ ಅಧ್ಯಯನಕ್ಕಾಗಿ ಬಂದು ನೆಲೆಸಿದರು? ತಮ್ಮ ಭಾವಂದಿರಾದ ಲಕ್ಷ್ಮೀ ನರಸಿಂಹಾಚಾರ್ಯ ಅವರ ಜೊತೆ ಮಧುರೈಗೆ ಬಂದು ನೆಲೆಸಿದರು. ಸರಿಯಾದ ಉತ್ತರ. ತಮ್ಮ ಭಾವಂದಿರಾದ ಲಕ್ಷ್ಮೀ ನರಸಿಂಹಾಚಾರ್ಯರಲ್ಲಿ ಬಂದು ಮಧುರೈನಲ್ಲಿ ನೆಲೆಸ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ನೀಲಕಂಠ ದೀಕ್ಷಿತರು ಯಾರ ಮೊಮ್ಮಕ್ಕಳಾಗಿದ್ದರು? ನೀಲಕಂಠ ದೀಕ್ಷಿತರು ಅಪ್ಪಯ್ಯ ದೀಕ್ಷಿತಗಳ ಮೊಮ್ಮಕ್ಕಳಾಗಿದ್ದರು. ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅರಗಳಿಗೆ ಎಷ್ಟು ಸಮಯ ಕಾಯದೆಯೇ ಬಂದೊದಗುವ ರಾಯರನ್ನು ಎಂತಹವರಲ್ಲವೆಂದು ಹೇಳಲಾಗಿದೆ. ಕರಕಶ ಹೃದಯಲ್ಲ ಎಂದು ಹೇಳಲಾಗಿದೆ. ಕರಕಶ ಹೃದಯಗಳೆಲ್ಲ ಸರಿಯಾದ ಉತ್ತರ. ಏನಂದ್ರೆ ಕಠಿಣವಾದ ಮನಸ್ಸಿದ್ರೆ ನಾವು ಎಷ್ಟು ಹುಡ್ಕೊಂಡ್ರು ಏನಾಗಲ್ಲ, ಫಲ ಸಿಗೋದಿಲ್ಲ ನಮಗೆ. ಅದೇ ಕರುಣೆ ಇದ್ದು ಬಿಟ್ರೆ, ತಾಯಿ ನೋಡ್ರಿ, ಒಂದ್ಸಲಿ ಮಗು ಕೇಳ್ತದೆ ನನಗೆ ಹಸಿವಾಗಿದೆ, ಸ್ವಲ್ಪ ತಾನು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಆ ಕೆಲಸ ಬದಿಗೊತ್ತಿ ಏನು ಮಾಡ್ತಾಳೆ, ಬಂದು ಮೊದಲು ಮಕ್ಕಳಿಗೆ ತಿನ್ಲಿಕ್ಕೆ ಏನಾದರೂ ಕೊಡ್ತಾಳೆ. ಯಾಕೆಂದ್ರೆ ಅಷ್ಟು ಕರುಣೆ ಇದೆ. ಅದೇ ಮತ್ತೆ ಯಾರನ್ನು ಕೇಳ್ರಿ ಹೋಗಿ, ಅಷ್ಟು ಬೇಗ ನಿಮಗೆ ಸಿಗೋದಿಲ್ಲ. ಹಾಗೆ ರಾಯರು ಏನಂದ್ರೆ ಕರಕಶ ಹೃದಯಗಳೆಲ್ಲ ಧರೆಯಳು ಗುರುಗಳ ಮೊರೆ ಇಡಲಾರದ ನರರೇ ಪಾಪಿಗಳೆಲ್ಲ ಅಂತ ಹೇಳ್ತಾರೆ. ನಾವು ಸುಮ್ಮನೆ ಒದ್ದಾಡ್ತಾ ಇರ್ತೀವಿ ಭವಸಾಗರದಲ್ಲಿ. ಅಂಥ ಗುರುಗಳು ಇದ್ದಂಗೆ ನಾವು ಯಾಕ್ರಿ ಒದ್ದಾಡಬೇಕು? ಅವರಲ್ಲಿ ಮೊರೆ ಇಟ್ಟರೆ ಆಯಿತು. ಹಾಗೆ ಏನಂದರೆ ನಿಮ್ಮ ತಾಯಿಯವರು ಹೇಳಿದ್ರು, ಏನಂದ್ರೆ ಅವ್ರಿಗೆ ಮಕ್ಕಳು ಬೇಕು ಅಂತ ಬಯಸಿ ತಮ್ಮನ್ನು ಪಡೆದಿದ್ದು. ಆ ರೀತಿ ತಮ್ಮ ಒಂದು ಪರ್ಸೆಂಟೇಜ್ ಹೇಳಿ ಎಲ್ಲರೂ ಖುಷಿ ಪಡಲಿ. ಸೆಕೆಂಡ್ PUC 96% ಚಪ್ಪಾಳೆ. ನೋಡೋಂಥ ಹುಡುಗರಿಗೆಲ್ಲ ಪ್ರೇರಣೆ ಆಗಲಿ ಅಲ್ವಾ? ರಾಯರ ಮಹಾತ್ಮೆ ಗೊತ್ತಾಗ್ಲಿ, ರಾಯರ ಮಹಿಮೆ ಗೊತ್ತಾಗ್ಲಿ. ಎಲ್ಲಾ ಕಡೆಗೆ ರಾಯರು ಏನಂದ್ರೆ ಎಲ್ಲರನ್ನೂ ಅನುಗ್ರಹ ಮಾಡಲಿ, ಎಲ್ಲರೂ ಚೆನ್ನಾಗಿರ್ಲಿ ಅನ್ನೋದೇ ಈ ನಮ್ಮ ರಥೋತ್ಸವದ ಉದ್ದೇಶ. ಮುಂದಿನ ಪ್ರಶ್ನೆಗೆ ಹೋಗೋಣ. ಕೊನೆ ಪ್ರಶ್ನೆ ತಮಗೆ, ಬಾಲಪ್ರಹ್ಲಾದನಾಗಿ ಕೂಳಕಶಪುವಿಗೆ ಯಾರ ವಾಣಿ? ಇದು ಮಧ್ವೇಶ ವಿಠಲರ ವಾಣಿ. ಸರಿಯಾದ ಉತ್ತರ. ಬಾಲ ಪ್ರಹ್ಲಾದನಾಗಿ ಕೂಳಕಶಪುವಿಗೆ ಲೋಲ ಶ್ರೀಧರ ಹರಿ ಕಾಲ ರೂಪನ ತೋದೆ ಬಾರೋ ನಮ್ಮ ಮನೆಗೆ, ಶ್ರೀ ರಾಘವೇಂದ್ರ ಬಾರೋ ನಮ್ಮ ಮನೆಗೆ. ಬಾರೋ ದುಃಖ ಬಹಾರ, ಬಾರೋ ದುರಿತ ದೂರ, ಬಾರಯ್ಯ ಸನ್ಮಾರ್ಗ ದಾರಿ ತೋರುವ ಗುರುವೆ, ಬಾರೋ ನಮ್ಮ ಮನೆಗೆ, ಶ್ರೀ ರಾಘವೇಂದ್ರ ಬಾರೋ ನಮ್ಮ ಮನೆಗೆ. ನಮ್ಮ ಮನೆಗೆ ಅಂದರೆ ನಮ್ಮ ಮನಸ್ಸಿಗೆ, ನಮ್ಮ ಇದಕ್ಕೆ ಮುದವನ್ನು ಕೊಡ್ತಕ್ಕಂಥ ಗುರು ರಾಘವೇಂದ್ರರು ಎಲ್ಲರ ಮನಸ್ಸಿನಲ್ಲಿ ನಿಂತು ಪ್ರೇರಣೆ ಮಾಡಿ ಒಳ್ಳೆಯ ಕಾಲ, ಸುಭಿಕ್ಷ ಕಾಲವನ್ನು ಅವರೇ ತರಬೇಕು. ಯಾಕಂದರೆ ಅವರು ಚಕ್ರವರ್ತಿಗಳು, ಸಾಮಾನ್ಯ ಅಲ್ಲ. ಅವರು ಮನಸ್ಸು ಮಾಡಿದ್ರೆ ಶ್ರೀಹರಿ ಎಸ್ ಅಂದ್ಬಿಡ್ತಾನೆ. ಅದರಿಂದ ಕಾಲ ಚೆನ್ನಾಗಾಗಲಿ, ಎಲ್ಲರೂ ಏನಂದ್ರೆ ಸಂತೋಷದಿಂದ ಬಾಳಲಿ ಅಂತ ಹೇಳಿ, ತಾವು ಈ ಏಜ್ನಲ್ಲಿ ಅಂದರೆ ತಮ್ಮ ಸಣ್ಣ ವಯಸ್ಸಿನಲ್ಲಿ ಬಂದು ರಾಯರ ಕೃಪೆಗೆ ಪಾತ್ರರಾಗಬೇಕು ಅಂತ ಬಯಸಿ ಬಂದಿದ್ದೀರಾ. ತಮ್ಮ ಅಭಿಷ್ಟಗಳೆಲ್ಲ ನೆರವೇರಲಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು.